ನಾನು ಇವತ್ತು ಹೋಗಿದ್ದೆ ಕಾಂಗರು ಸಿನಿಮಾ ನೋಡೋದಕ್ಕೆ. ಸಿನಿಮಾದ ಟ್ರೈಲರ್ಗಳು ನೋಡಿದಾಗ ಯಾವುದೇ ರೀತಿಯ ಎಕ್ಸೆಪ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಆದ್ರೆ ಸಿನಿಮಾ ನೋಡಿದ್ಮೇಲೆ ಒಪಿನಿಯನ್ ಚೇಂಜ್. ಆದಿತ್ಯ ಅವ್ರು ಹೇಳ್ತಿದ್ರು ಸಿನಿಮಾ ಉಳಿಸೋದು ಬಿಡೋದು ಕನ್ನಡದವ್ರಿಗೆ ಬಿಟ್ಟಿದ್ದು ನಮಗ್ ಬಿಟ್ಟಿದ್ದು ಅಂತ. ಸೊ ಫೈನಲ್ ಆಗಿ ಸಿನಿಮಾ ಹೆಂಗಿತ್ತು? ಈ ಸಿನಿಮಾಗೆ ಕಾಂಗರು ಅಂತ ಹೆಸರು ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಕಾಂಗರಿಗೆ ಮುಂದೆ ಒಂದು ಬ್ಯಾಗ್ ಇರ್ತದೆ ಹೊಟ್ಟೆ ಮುಂದ್ಗಡೆ, ಅದ್ರ ಬೇಬಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ. ಇದ್ರ ಬೇಸ್ಟ್ ಆಗಿ ಏನಾದ್ರು ಸಿನಿಮಾ ಮಾಡಿರಬಹುದಾ ಅಂತ ಅನ್ಕೊಂಡ್ರೆ ಸಿಮಿಲಾರಿಟಿ ಸ್ವಲ್ಪ ಹಂಗೆ ಇರಬಹುದು, ಸ್ವಲ್ಪ ಮ್ಯಾಚ್ ಆಗುತ್ತೆ. ಜೊತೆಗೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಪಬ್ಲಿಕ್ ಗೋಸ್ಕರ, ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಅವಾಗ ಏನಾದ್ರು ಹೇಳ್ತಾ ಇದಾರೆ, ಇದನ್ನ ಫಾಲೋ ಮಾಡೋರು ಯಾರು ಇಲ್ಲ. ಇನ್ನ ಮೂವಿ ಹೆಂಗಿತ್ತು ಅಂತ ಕೇಳ್ತಿದ್ರಲ್ಲ, ಎಕ್ದಮ್ ಜಕಾಸ್. ಈ ತರ ಒಂದು ಸಿನಿಮಾ ಆದಿತ್ಯ ಅವ್ರು ಮಾಡಿದಾರೆ ಅಂದ್ರೆ ನನ್ ಕೈ ನಂಬಕ್ಕೆ ಆಗ್ತಾ ಇಲ್ಲ. ಟಾಪ್ ನಾಚ್ ಆಗಿರೋ ಸಿನಿಮಾ. ಇವತ್ತು ನಾನು ಮೈಸೂರಲ್ಲಿರುವಂತ ವುಡ್ಲ್ಯಾಂಡ್ ಥಿಯೇಟರ್ ಹೋಗಿ ನೋಡ್ಕೊಂಡ್ ಬಂದೆ. ಇಂತ ಒಂದು ಒಳ್ಳೆ ಸಿನಿಮಾ ಗಿಜಿ ಗಿಜಿ ಅಂತ ಜನಗಳೆಲ್ಲ ನೋಡತರ ಮುತ್ಕೊಂಡು ನೋಡ್ತಾ ಇರ್ತಾರೆ ಅಂತ ಅನ್ಕೊಂಡು ಫೀಲ್ ಮಾಡ್ಕೊಂಡ್ರೆ ಅಲ್ಲಿಗೆ ಬಂದಿದ್ದು ಬರೀ 5 ಜನ. ಓಕೆ, ಮೂವಿ ಒಳಗಡೆ ನುಗ್ತೀನಿ. ಈಗ ಆದಿತ್ಯ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಏನೋ ಆಗಿರ್ತಾರೆ, ಆದ್ರೆ ಅವ್ರ ಹೆಂಡತಿ ಡಾಕ್ಟರ್. ಈ ಕಡೆ ಪೊಲೀಸ್ ಹೊಡೆದು ಗಾಯ ಮಾಡ್ತಾ ಇದಾರೆ, ಆ ಕಡೆ ಡಾಕ್ಟರ್ ಸೇವ್ ಮಾಡ್ತಾರೆ. ಇದಲ್ಲ, ಸಮಥಿಂಗ್ ಬೇರೆ, ಡಿಫ್ರೆಂಟ್. ಚಿಕ್ಕಮಂಗ್ಳೂರಲ್ಲಿ ಯಾವ್ದೋ ಒಂದು ರೆಸಾರ್ಟ್ ಇರ್ತದೆ, ಆ ಜಾಗಕ್ಕೆ ಹೋಗ್ಬಿಟ್ಟು ಯಾರೆಲ್ಲ ವಾಪಸ್ ಬರ್ತಾ ಇರ್ತಾರೋ ಅವ್ರ ಕೊಲೆಗಳಾಗ್ತಾ ಇರ್ತವೆ, ಮಿಸ್ಟ್ರಿ ಕೊಲೆಗಳು. ಇದನ್ನೆಲ್ಲ ಯಾರು ಮಾಡ್ತಾ ಇದಾರೆ, ಏನಕ್ಕೆ ಮಾಡ್ತಾ ಇದಾರೆ, ಇದ್ರ ಹಿಂದೆ ಇರೋಂಥವ್ರು ಯಾರು ಏನು ಅನ್ನೋ ಕಥೆಗಳನ್ನೆಲ್ಲ ಕಂಡು ಹಿಡಿದು ಕೆದಕೋದಕ್ಕೆ ಅಂತ ಆದಿತ್ಯ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಚಿಕ್ಕಮಂಗ್ಳೂರಿಗೆ ಕಳಿಸ್ತಾರೆ. ಕೊನೆ ಫೈನಲ್ ವರ್ಗೂ ಕೂಡ ವಿಲ್ಲನ್ ಇವನೇ ಅನ್ನೋದಕ್ಕಾಗಲ್ಲ, ಅಲ್ಲಿ ಬೇರೆ ಏನೋ ಇರ್ತದೆ. ಸೊ ಸ್ಪೈಲರ್ ಆಗುತ್ತೆ ಅಂತ ಅದನ್ನ ಹೇಳೋದಕ್ಕಾಗಲ್ಲ. ವಿಲ್ಲನ್ ಇವನೇ ಅಂತ ಕೊನೆ ಫೈನಲ್ ವರ್ಗೂ ಕೂಡ ಯಾರ ಕೈಲೂ ಗೆಸ್ ಮಾಡಕ್ಕಾಗಲ್ಲ. ಆ ರೀತಿ ಒಂದು ಸಸ್ಪೆನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಟಾಪ್ ನಾಚ್. ಮೊದಲನೇದಾಗಿ ಸೀನ್ ಬೈ ಸೀನ್ ಕ್ಲಿಕ್ ಆಗ್ತಾ ಹೋಗ್ತಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ ಕೇಳೋದಕ್ಕೆ ನೋಡೋದಕ್ಕೆ ಸೂಪರ್ ಆಗಿರ್ಬೇಕು. ಈ ಸಿನಿಮಾದಲ್ಲಿರುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಸಾಧು ಕೋಕಿಲೆ ಅವರು ಕಂಪೋಸ್ ಮಾಡಿರೋಂಥ ಮ್ಯೂಸಿಕ್ ಈ ರೀತಿನೂ ಕೂಡ ಮೂಡಿ ಬರುತ್ತೆ ಅಂತ ಯಾರು ಕೂಡ ಗೆಸ್ ಮಾಡಿರಕ್ಕಾಗಲ್ಲ, ನಾನು ಕೂಡ. ಆದ್ರೆ ಸಿನಿಮಾ ನೋಡಿದ್ಮೇಲೆ ವಾವ್, ಏನಿದು ಈ ತರ ಇದೆ ಅಂತ ಖುಷಿಯಾಗಿ ಏನೋ ಆಚೆಗೆ ಬರ್ಬೋದು. ಆದ್ರೆ ಸಿನಿಮಾ ಇರೋದು 2 ಗಂಟೆ 10 ನಿಮಿಷ. ನಾನು ಅನ್ಕೋತಾ ಇದ್ದೆ ಇದು 3 ಗಂಟೆ ಫೀಲ್ ಕೊಡ್ತಾ ಇದೆಯಲ್ಲ ಅಂತ. ಸಿನಿಮಾ ಮಾತ್ರ ಫುಲ್ ಭಯಂಕರವಾಗಿದೆ. ಹಾರರ್ ಸ್ಟೋರಿ ತುಂಬಿಕೊಂಡು ದೆವ್ವನೇ ಬರ್ತಾ ಇದೆ ಅನ್ನೋ ರೇಂಜ್ ಕೊಟ್ಟಿದ್ರು ಕೂಡ, ಆದ್ರೆ ಅದು ದೆವ್ವ ಅಲ್ಲ. ಇನ್ನು ಆದಿತ್ಯ ಅವರ ಇನ್ವೆಸ್ಟಿಗೇಷನ್ ಸ್ಟೈಲ್ ಮಾತ್ರ ತುಂಬಾನೇ ಲೈಕ್ ಆಯ್ತು. ಸ್ನೇಹನ ಪ್ರೀತನ ಸಿನಿಮಾದಲ್ಲಿ ಯಾವ ರೀತಿ ಕಾಣಿಸ್ಕೊತಾ ಇದ್ರು ಅದೇ ರೀತಿ ಆಕ್ಟಿಂಗ್, ಅದೇ ರೀತಿ ಫೇಸ್ ಆಫ್, ಅದೇ ರೀತಿ ಎಲ್ಲ ಸಮಥಿಂಗ್ ಎಲ್ಲ ಈ ಸಿನಿಮಾದಲ್ಲೂ ಕೂಡ ಅದೇ ತರ ನೋಡಬಹುದು. ರನ್ನಿಂಗ್ ಸ್ಟೈಲ್ ಕೂಡ. ಇನ್ನು ಹೀರೋಯಿನ್ ಬಗ್ಗೆ ಏನಾದ್ರೂ ಒಂದು ದೊಡ್ಡ ನಿರ್ಧಾರ ತಗೊಳ್ಳೇಬೇಕು ನಾವು. ಈ ರೀತಿ ಒಂದು ಆಕ್ಟಿಂಗ್ ನ ಮಾಡಿರೋದಕ್ಕೆ ಹ್ಯಾಟ್ಸ್ ಆಫ್. ರಂಜನಿ ರಾಘವನ್ ಅವರು ಈ ರೀತಿನೂ ಕೂಡ ಆಕ್ಟ್ ಮಾಡ್ತಾರೆ ಅಂತ ಕನ್ಸ್ಮನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ಇವರಿಂದನೇ ಫುಲ್ ಆಗುತ್ತೆ. ಏನು ಅನ್ನೋದನ್ನ ನೀವು ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಒಟ್ಟಿನಲ್ಲಿ ಈ ವಾರ ನೋಡಿದಂತ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಅನ್ನಕ್ ಆಗದೆ ಇದ್ರು ಕೂಡ ಹಾರರ್ ಅನ್ಲೇಬೇಕು ನಾನು ಅನ್ಕೋತೀನಿ. ಸಿನಿಮಾ ಇದನ್ನೇನಾದ್ರೂ ಮಿಸ್ ಮಾಡ್ಕೊಂಡ್ರೆ ದೊಡ್ಡ ಲಾಸ್ ಆಗೋದು ನಿಮ್ಗೇನೆ. ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನೂ ವೇಟ್ ಮಾಡ್ತಾ ಇದ್ದೀರಾ? ನೋ ಗೆಟ್ ದಟ್ ಫಿಲಮ್. ಈ ತರ ಒಂದು ಒಳ್ಳೆ ಸಿನಿಮಾಗೆ ಜನಗಳು ಯಾಕೆ ಯಾವ ರೀತಿನೂ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ, ಮುಖ ಪರಿಚಯ ಹಳೆ ಮುಖ ಆಗೋಯ್ತಲ್ಲ ಅನ್ನೋ ಬ್ರ್ಯಾಂಡ್, ಜೊತೆಗೆ ಪ್ರೊಡಕ್ಷನ್ ಹೌಸ್ ದೊಡ್ಡದಾಗಿರ್ಬೇಕು, ಗ್ರ್ಯಾಂಡ್ ಆಗಿರುವಂತ ಪ್ರೊಡಕ್ಷನ್ ಹೌಸ್ ನ ನೋಡ್ತಿದ್ದೀರಾ. ಹಾಗೇನೆ ಈಗಿನ ಟ್ರೆಂಡ್ ಆಗಿರುವಂತ ದೊಡ್ಡ ತಲೆಗಳು ನೋಡ್ತಿರ್ತೀರಾ. ಅವಾಗ ಮಧ್ಯದಲ್ಲಿ ಹೊಸ ಪ್ರೊಡಕ್ಷನ್ ಹೌಸ್ಗಳು, ಹೊಸ ಮುಖಗಳು ಕೂಡ ಯಾರಿಗೂ ಗೊತ್ತಾಗ್ತಿದ್ದಂಗೆ ಬಂದು ದೊಡ್ಡದಾಗಿ ಸೌಂಡ್ ಮಾಡಿರ್ತಾರೆ. ಆ ಸೌಂಡ್ ಎಲ್ಲಿಂದ ಬಂತು ಅಂತ ಕೇಳಿಸ್ಕೊಳ್ದೆ ಇರ್ಲಿ ಬಿಡು ಅಂತ ಅನ್ಕೊಂಡು ಮೂವ್ ಆನ್ ಆಗ್ತೀರಾ. ಈ ರೀತಿ ಮಾಡೋದೆಲ್ಲ ಬೇಡ. ಈ ಸಿನಿಮಾ ಚೆನ್ನಾಗಿದೆ, ಒಂದ್ಸರಿ ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಂಡು ಬನ್ನಿ. ಫ್ಯಾಮಿಲಿ ಎಂಟರ್ಟೈನಿಂಗ್ ಜೊತೆಗೆ ಹಾರರ್, ಭಯ ಆಗೋದ್ರಲ್ಲಿ ಡೌಟೇ ಇಲ್ಲ. ಜೊತೆಗೆ ಯಾರನ್ನಾರು ಕರ್ಕೊಂಡೋಗಿ. ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬೈ ಸಿ ಯು.